ಅಂತ ಹೇಳಿ ಮಾತಾಡಿಸ್ತೀರಾ ಸರ್? ಮಾತನಾಡಿಸ್ತೀರಾ ಅಥವಾ ಅಂಗೀಕಾರ ಮಾಡ್ತೀರಾ ಅಂತ ಇದ್ರ ಬಗ್ಗೆಲ್ಲ ಪರಿಶೀಲನೆ ಮಾಡ್ತೇನೆ. ಸಾಮಾನ್ಯವಾಗಿ ಇಂಥ ರಿಸನ್ಗಳು ಬಂದಾಗ ಸರ್ ನೀವು ಕ್ಷೇತ್ರ ಜನತಾ ಜೊತೆ ಕೊಟ್ಟಿರೋದ್ರಲ್ಲೇ ಉಲ್ಲೇಖ ಮಾಡಿದ್ದಾರೆ. ಅದು ಸಿಂಧುನೇ ಅಲ್ಲ ಪತ್ರ, ನೀವು ಸ್ವೀಕಾರ ಮಾಡಿ ಹೆಂಗ್ ಸ್ವೀಕಾರ ಮಾಡ್ತೀರಾ ಸರ್? ಅವ್ರು ಕೊಟ್ಟಿರೋ ಪತ್ರ ನೋಡಿ, ನಾನು ಬಹಳ ಸ್ಪಷ್ಟ. ಕಾನೂನು ಪ್ರಕಾರ ಅವ್ರು ಕೊಟ್ಟಿರೋ ಪತ್ರನೇ ಸಿಂಧು ಅಲ್ಲ. ನೀವು ನೆಕ್ಸ್ಟ್ ಮುಂದುವರೆದು ಮಾತಾಡೋದ್ರಲ್ಲಿ ಸ್ವೀಕಾರ ಮಾಡೋದ್ರಲ್ಲಿ ಪ್ರಶ್ನೆನೇ ಉದ್ಭವಿಸುತ್ತಿಲ್ಲ. ಹೇಗೆ ನೀವು ಅದನ್ನ ಸ್ವೀಕಾರ ಮಾಡಿದಂತ ಪ್ರಶ್ನೆ ಉದ್ಭವಿಸುತ್ತಿಲ್ಲ? ಈಗ ಅದು ಸ್ವೀಕಾರ ಮಾಡಿದಂತ ನಿಮ್ಗೆ ಹೇಳಿದವರು ಯಾರು? ಅದನ್ನು ನಾವು ಹೇಳಿ ಸಂವಿಧಾನ ಮತ್ತು ನಿಯಮಕ್ಕೆ ಮತ್ತು ನಮ್ಮ ಸಂಸತ್ತಿನ ನಿಯಮಕ್ಕೆ ಅನುಗುಣವಾಗಿ ಲಿಸ್ಲೇಷನ್ ಏನಿದೆಯಾ ಅದಕ್ಕೆ ಅನುಗುಣವಾಗಿ ನಾವು ತೀರ್ಮಾನ ತಗೊಳ್ತೇವೆ. ಅಲ್ಲ ಸರ್, ಅಂಗೀಕಾರ ಬೇರೆ ಸ್ವೀಕಾರ ಬೇರೆ. ಯಾಕಂದ್ರೆ ನೀವು ಮುಖಾಮುಖಿಯಾಗಿ ನೀವು ತಗೊಂಡಿದ್ದೀರಾ ಪತ್ರನ ಅಂದಮೇಲೆ ಇದನ್ನು ನಾವು ಏನಂತ ಅರ್ಥ ಮಾಡ್ತೀವಿ ನೋಡಿ. ದೇವೊಬ್ಬರಿಗೆ ಒಂದೊಂದು ಮನಸ್ಸು ಕೊಟ್ಟಿದ್ದಾನೆ, ಒಂದೊಂದೊಂದು ಆಲೋಚನೆ ತಾವೆಲ್ಲ ಮಾಡ್ತೀರಿ. ನನಗೆ ಯಾರೇ ಪತ್ರ ಕೊಟ್ಟರು, ನಾನು ಯಾರೇ ರಾಜೀನಾಮೆ ಪತ್ರ ಇರಲಿ ಇನ್ನೊಂದು ಪತ್ರ ಅದು ಕೊಟ್ಟಾಗ ನಾನು ಸ್ವೀಕರಿಸು, ಅದನ್ನು ಮತ್ತೆ ನಾನು ಸಮರ್ಪಕವಾಗಿ ಅದನ್ನು ನಿಯಮಕ್ಕೆ ಚರ್ಚೆ ಮಾಡೋದು ನನ್ನ ಕರ್ತವ್ಯ. ಯಾಕಂದ್ರೆ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ನೀವು. ಹಾಗಾಗಿ ಈ ಥರ ಪ್ರಕರಣಗಳು ಬಂದಾಗ ಅಟ್ಲೀಸ್ಟ್ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಪರಿಶೀಲನೆ ಇದಕ್ಕೆ ಏನಾದ್ರು ಆಗ್ತೀರಾ? ಯಾಕಂದರೆ ಪರಿಶೀಲನೆಗೆ ನಾನು ಹೇಳಿದ್ದೇನೆ, ಅದನ್ನು ನಾವು ನಾನು ಹೇಳ್ತೇನೆ ಏನಿದೆ ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನು ನಾವು ಇವತ್ತು ಪರಿಶೀಲನೆ ನಾವು ಅದನ್ನು ಮಾಡ್ತೇವೆ.